ವೆಲ್ಕಮ್ ಅವರ್ ಸೆಕೆಂಡ್ ಪಿ ಸಿ ಸೈನ್ಸ್ ಸ್ಟೂಡೆಂಟ್ಸ್ ಆಲ್ರೆಡಿ ನಾನು ಪದೇ ಪದೇ ರಿಪೀಟ್ ಮಾಡ್ತಾ ಇರ್ತಾನೆ. ನಮ್ಮ ತುಮಕೂರು ಡಿಸ್ಟ್ರಿಕ್ಟ್ ಮ್ಯಾಥಮೆಟಿಕ್ಸ್ ಫೋರಮಿಂದ ನಾವೇನು ಫ್ರೇಮ್ ಮಾಡಿದ್ದೇವೆ 5 ಮಾಡೆಲ್ ಪೇಪರ್ಗೆ ವಿತ್ ಆನ್ಸರ್ ಪ್ಲಸ್ 2 ಮಾಡೆಲ್ ಪೇಪರ್ ಅದನ್ನು ಸೇರಿಸಿ ಒಂದು ಬುಕ್ಕನ್ನು ಮಾಡಿದ್ದೇವೆ. ನಿಯರ್ಲಿ ಇಡೀ ತುಮಕೂರು ಡಿಸ್ಟ್ರಿಕ್ಟ್ ಪ್ರತಿಯೊಂದು ತಾಲೂಕಿಗೂ ನಾವು ಆ ಬುಕ್ಸನ್ನು ಕಳಿಸಿರ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಪ್ರತಿಯೊಂದು ಕಾಲೇಜ್ಗೂ ಕಳಿಸಿದ್ದೇವೆ. ಮ್ಯಾಕ್ಸಿಮಮ್ ತಲುಪಿದೆ ಅಂದ್ಕೊಂಡಿರ್ತೀವಿ. ಅದಕ್ಕೆ 4,000 ಬುಕ್ಸು ಪ್ರತಿಯೊಬ್ಬರು ಸ್ಟೂಡೆಂಟ್ಸ್ಗೂ ಹೋಗಿದೆ ಅಂದ್ಕೊಂಡಿದ್ದೇವೆ. ನಿಯರ್ಲಿ ಇನ್ನು 200 ಬುಕ್ಸ್ ಇರ್ಬೋದು ಅನಿಸುತ್ತೆ. ಅವಶ್ಯಕತೆ ಇದ್ದರೆ ನೀವು ಫೋನ್ ಮಾಡಿದ್ರೆ ಬುಕ್ಸನ್ನು ತಲುಪಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಉದ್ದೇಶ ಅದರ ಕಾಸ್ಟು ಕಮರ್ಷಿಯಲಾಗಿ ಮಾಡಿಲ್ಲ, ಫಾರ್ ದಿ ಸೇಕ್ ಆಫ್ ಸ್ಟೂಡೆಂಟ್ಸ್ ಮಾಡಿರೋದ್ರಿಂದ ಯುಟಿಲೈಸ್ ಆಗುತ್ತೆ ಅಂತ ನಾವು ಅದನ್ನು ಅಂದ್ಕೊಂಡಿದ್ದೇವೆ. 5 ಮಾಡೆಲ್ ಪೇಪರ್ಗೆ ನೀವು ರೆಡಿಯಾಗಿ, ಮತ್ತು ಇನ್ಕ್ಲೂಡಿಂಗ್ 2 PU ಮಾಡೆಲ್ ಪೇಪರ್ ಇದೆ, ಅದಕ್ಕೂ ರೆಡಿಯಾಗಿ. ಒಟ್ಟು 7 ಮಾಡೆಲ್ ಪೇಪರ್ಗೆ ನೀವು ರೆಡಿಯಾಗಿದೆಯಾ ಅಂದರೆ 100% ಸಕ್ಸಸ್ ಆಗ್ತೀಯಾ. ಇನ್ಕ್ಲೂಡಿಂಗ್ ಬೇರೆ ಬುಕ್ಸಲ್ಲಿರ್ತಕ್ಕಂಥ ಪ್ರಾಬ್ಲಮ್ಸ್ ನೀವು ವರ್ಕೌಟ್ ಮಾಡಿ. ಓಕೆ, ನಾಲೆಡ್ಜ್ ಇಂಪ್ರೂವ್ ಮಾಡೋಕ್ಕೋಸ್ಕರ ಫಸ್ಟ್ ಇದು ಮೆಂಟಲಿ ರೆಡಿ ಆಗಿಬಿಡ್ಬೇಕು. ನೀವು ಎಕ್ಸಾಮಿನೇಷನ್ಗೆ ನಾವು ಪಕ್ಕ ರೆಡಿ ಆದರೆ ನೀನು ಎಷ್ಟು ಬೇಕಾದರೂ ಓದ್ಕೊಬೋದು. ಸ್ಟೂಡೆಂಟ್ಸ್, ನಾನು ಆಲ್ರೆಡಿ ಈ ಕೋವಿಡ್ ಸಂದರ್ಭದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಯಾವುದೇ ವಿದ್ಯಾರ್ಥಿಗಳಿಗೆ ಮ್ಯಾಥಮೆಟಿಕ್ಸ್ ಕಷ್ಟ ಆಗಬಾರ್ದು ಅಂತೇಳಿ ಮಾಡೆಲ್ ಪೇಪರ್ ವೈಸು, ಈಗ ನಾನು ಮ್ಯಾಥಮೆಟಿಕ್ಸ್ ತುಮಕೂರು ಮ್ಯಾಥಮೆಟಿಕ್ಸ್ ಫೋರಮಿಂದ ಮಾಡಿರ್ತಕ್ಕಂಥ ಫಸ್ಟ್ ಮಾಡೆಲ್ ಪೇಪರ್ ತೊಗೊಂಡು ಅದನ್ನು ಪಾರ್ಟ್ ವೈಸು ವಿತ್ ಆನ್ಸರ್ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದಾನೆ. ಎಷ್ಟು ಸ್ಟೂಡೆಂಟ್ಸ್ಗೆ ಅರ್ಥವಾಗಿದೆಯೋ ಇಲ್ಲವೋ ಗೊತ್ತಿಲ್ಲ. ಅರ್ಥವಾಗಿರ್ತಕ್ಕಂಥ ಸ್ಟೂಡೆಂಟ್ಸು ಫಾಲೋ ಮಾಡಿ. GH ಮ್ಯಾಥ್ಸ್ ಯೂಟ್ಯೂಬ್ಗೆ ಹೋದರೆ ನಿಮಗೆ ಪಾರ್ಟ್ ವೈಸ್ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ನಿಮಗೆ ಲಭ್ಯ ಇರುತ್ತೆ. ಓಕೆ, ಈಗ ನಾನು ಪಾರ್ಟ್ ಎ ಆಲ್ರೆಡಿ ಫಸ್ಟ್ ಮಾಡೆಲ್ ಪೇಪರಲ್ಲಿ ಪಾರ್ಟ್ ಎ ಕಂಪ್ಲೀಟ್ ಆಗಿದೆ. ಪಾರ್ಟ್ ಬಿನೂ ಕಂಪ್ಲೀಟ್ ಆಗಿದೆ. ಪಾರ್ಟ್ ಎನಲ್ಲಿ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡಬೇಕು. ಪಾರ್ಟ್ ಬಿನಲ್ಲಿ ಔಟ್ ಆಫ್ 14 10 ಎನಿ 10 4 ಚಾಯ್ಸ್ ಇರುತ್ತೆ. ನಿನ್ಗೆ ಯಾವ್ದು ಅರ್ಥವಾಗಿರುತ್ತೆ ಅದನ್ನು ವರ್ಕೌಟ್ ಮಾಡು. ಪಾರ್ಟ್ ಸಿನಲ್ಲಿ ಅಗೈನ್ ಔಟ್ ಆಫ್ 14 4 ಚಾಯ್ಸ್ ಇರುತ್ತೆ, ಎನಿ 10 ಅಂತ ಇರುತ್ತೆ. ಈಚ್ ಕ್ವಶನ್ ಹ್ಯಾಸ್ 3 ಮಾರ್ಕ್ಸ್. ಓಕೆ, ಈಸಿ ಇರುತ್ತೆ. ಆದಷ್ಟು ಪೇಷನ್ಸ್, ಡೆಡಿಕೇಷನ್, ಕಾನ್ಸಂಟ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸಕ್ಸಸ್. ಇದನ್ನು ನೀವು ಮೈಂಡಿಗೆ ಇಟ್ಕೊಂಡು ವರ್ಕ್ ಮಾಡಿ. ಆ ಪೇರೆಂಟ್ಸ್ ಸಹ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೋ ಇಲ್ವೋ, ಬರೀ ಮೊಬೈಲ್ ಕೊಟ್ಟು ವಿದ್ಯಾರ್ಥಿಗಳನ್ನ ಸುಮ್ಮನೆ ಬಿಟ್ಬಿಡೋದಲ್ಲ, ವರ್ಕ್ ಮಾಡ್ತಾ ಇದ್ದಾರಾ ಇಲ್ವಾ, ಅಥವಾ ಅವ್ರ ಕನ್ಸಲ್ಟ್ ಲೆಕ್ಚರರ್ಸ್ಗೆ ಫೋನ್ ಮಾಡಿ ಆ ವಿದ್ಯಾರ್ಥಿಗಳು, ನಿಮ್ಮ ಮಕ್ಕಳು ಯಾವ ಥರ ಓದ್ತಾ ಇದ್ದಾರೆ ಬಗ್ಗೆ ಡಿಸ್ಕಸ್ ಮಾಡಿ. ಎಕ್ಸಾಮ್ ಓದ್ತಾ ಬರ್ತಾಯಿದೆ, ಕೋವಿಡ್ ನೆಪ ಹೇಳ್ಕೊಂಡು ಮುಂದೆ ಏನಾದರೂ ಓದ್ದಲೆ ಅನ್ನೆಸರಿ ಓದ್ದಲೆ ಕೋವಿಡ್ ಒಂದು ನೆಪ ಹೇಳಿ ಓದ್ದಲಿದ್ರೆ ಮುಂದೆ ಕಷ್ಟ ಆಗುತ್ತೆ. ದಯವಿಟ್ಟು ಪೇರೆಂಟ್ಸು ಸಹ ತಮ್ಮ ಮಕ್ಕಳನ್ನು ವಾಚ್ ಮಾಡಿ ಓದೋದಕ್ಕೆ ಹೇಳಿ. ಓಕೆ, ಈಗ ನಾನು ಪಾರ್ಟ್ ಬಿನಲ್ಲಿ 25ನೇ ಕ್ವಶನ್ ನಾನು ಡಿವೈಡ್ಸ್ ಬಗ್ಗೆ ಮತ್ತು ಇಂಟಿಜರ್ಸ್ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೆ. 4ನೇ ವಿಡಿಯೋ GH ಮ್ಯಾಥ್ಸ್ ಯೂಟ್ಯೂಬಲ್ಲಿದೆ, ಮತ್ತು ವಾಟ್ಸಪ್ಗೆ ನಾನೇನು ಸೆಂಡ್ ಮಾಡಿದ್ದೇನೆ ಅದರಲ್ಲಿದೆ. ಆ ಕಾನ್ಸೆಪ್ಟನ್ನು ನಾನೇನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಒಂದ್ಸಲ ಅರ್ಥ ಮಾಡ್ಕೊಳ್ಳಿ. ಈಗ ನಾನು 25ನೇ ಕ್ವಶನ್ನು ಥರ್ಡ್ ಪಾರ್ಟಲ್ಲಿ, ಶೋ ದಟ್ ದ ರಿಲೇಷನ್ ಆರ್ ದ ಸೆಟ್ ಆಫ್ ಆಲ್ ಇಂಟಿಜರ್ಸ್ ಈಸ್ ಡಿಫೈನ್ಡ್ ಬೈ ಆರ್ ರಿಲೇಷನ್ ಆರ್ ಗಿವನ್ relation R is a set of an order pairs such that ಈ ಥರ ಚುಕ್ಕೆ ಇಟ್ಟರೆ such that, ಅಥವಾ ಈ ಥರ ಬಾರ್ ಹಾಕಿರೋ such that ಅಂತ ಅರ್ಥ ಮಾಡ್ಕೊಬೇಕು. such that 2 divides A minus B. ಸಿಂಬಲಲ್ಲೂ ಕೇಳ್ಬೋದು ಬೇಕಾದರೆ, A, B set of an order pairs such that 2 divides A minus B. ಇದನ್ನು 2 ಡಿವೈಡೆಡ್ ಬೈ ಅಂತ ಓದಬಾರ್ದು, 2 divides A minus B. ಎಕ್ಸಾಮಿಗೆ ನಿಮಗೆ ಆರ್ಡರ್ ಪೇರ್ A, B ಅಂತಲೇ ಇರಬೇಕು ಅಂತೇನಿಲ್ಲ. X, Y ಕೊಡ್ಬೋದು, ಆವಾಗ 2 divides X minus Y ಆಗುತ್ತೆ. ಈ ಥರ ಎಲ್ಲ ಕ್ವಶನ್ಸನ್ನು ಅರ್ಥ ಮಾಡ್ಕೊಬೇಕು. ನೀವು ಪ್ರಾಬ್ಲಮ್ಸನ್ನು ಫಸ್ಟ್ ಅರ್ಥ ಮಾಡ್ಕೊಬೇಕು, ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಬೇಕು. ಈಗ ಈಸ್ ಅನ್ ಈಕ್ವಲೆನ್ಸ್ ರಿಲೇಷನ್ ಅಂತ ನೀವು ಶೋ ಮಾಡಬೇಕು ಅಂದರೆ, ರಿಲೇಷನ್ ಈಸ್ ಸ್ಯಾಟಿಸ್ಫೈಡ್, ರಿಫ್ಲೆಕ್ಸಿವ್ ರಿಲೇಷನ್, ಸಿಮೆಟ್ರಿಕ್ ರಿಲೇಷನ್, transitive relation is satisfied on R. Hence, the relation is equivalence relation. ಈಗ ನಾವು ಫಸ್ಟ್ ರಿಫ್ಲೆಕ್ಸಿವ್ ರಿಲೇಷನ್, ಫಸ್ಟ್ ಒನ್ ರಿಫ್ಲೆಕ್ಸಿವ್ ರಿಲೇಷನ್ ಫಾರ್ ಆಲ್ A belongs to Z, A minus A is equal to 0, 0 belongs to Z. ಇಲ್ಲಿ ಬಂದಿರತಕ್ಕಂಥ ರಿಸಲ್ಟು ಇಂಟಿಜರ್ ಆಗಿರಬೇಕು. It implies 2 divides A minus A. ಇದು ನಿಂಗೂ ಬರಿಬೋದು ಬೇಕಾದ್ರೆ, 2 divides A minus A ಈ ಥರದ್ದು ಬೇಕಾದ್ರೂ ಬರಿಬೋದು. 2 divides A minus A. Therefore
A comma A belongs to R. R is reflexive. R is reflexive relation. ಓಕೆ, ಈ ಥರ ನಾವು ರಿಫ್ಲೆಕ್ಸಿವ್ ರಿಲೇಷನ್ಸನ್ನು ಬರೀಬೇಕು. ನೆಕ್ಸ್ಟ್ ಸಿಮೆಟ್ರಿಕ್ ರಿಲೇಷನ್. ಸಿಮೆಟ್ರಿಕ್ ರಿಲೇಷನ್ ಎರಡನೇ ಕಂಡೀಷನ್. ಸಿಮೆಟ್ರಿಕ್ ರಿಲೇಷನ್. ಸಿಮೆಟ್ರಿಕ್ ರಿಲೇಷನ್. ಲೆಟ್ A comma B belongs to R for all A comma B belongs to Z. ಅವೆರಡು ಎಲಿಮೆಂಟ್ಸು ಝಡ್ಡಲ್ಲಿರಬೇಕು. ಆಮೇಲೆ ಅಟ್ ದ ಸೇಮ್ ಟೈಮ್ ಯಾವುದೇ ಕಾರಣಕ್ಕೂ ಇಂಟೀಜರ್ ನಂಬರನ್ನು ತಗೊಂಡು ಮಾಡೋಕ್ಕೆ ಹೋಗಬಾರ್ದು. 2,3 -1,0 ಈ ಥರ ನಂಬರ್ಗಳನ್ನು ತಗೊಂಡು ಮಾಡೋಕ್ಕೆ ಹೋಗಬಾರ್ದು. ಈ ಥರ ಆರ್ಬಿಟ್ರಿ ಎಲಿಮೆಂಟ್ಸೇ ಇರಬೇಕು. A comma B ನೇ ಇರಬೇಕು. ನಾವು ಇಟ್ ಇಂಪ್ಲೈಸ್ 2 divides A minus B. 2 divides B minus A also. B minus A also. Therefore, B comma A belongs to R. Then R is symmetric. R is symmetric. B comma A belongs to R. R is symmetric. ಈ ಥರ ನೀಟಾಗಿ ಸ್ಟೆಪ್ಸನ್ನು ಬರೀಬೇಕು. ನೆಕ್ಸ್ಟ್ ಟ್ರಾನ್ಸಿಟಿವ್ ರಿಲೇಷನ್. ಟ್ರಾನ್ಸಿಟಿವ್ ರಿಲೇಷನ್. ಲೆಟ್ A comma B belongs to R, B comma C belongs to R for all A comma B comma C belongs to Z. Belongs to Z. A comma B belongs to R implies 2 divides A minus B. 2 divides A minus B. And B comma C belongs to R means what? 2 divides B minus C. ನಾನು A divides B ನ ಪ್ರೀವಿಯಸ್ 4ನೇ ವಿಡಿಯೋ ನೋಡಿ. A divides B ನ ನಾವು ಈಕ್ವೇಷನ್ ಫಾರ್ಮಲ್ಲಿ ಯಾವ ಥರ ಬರೆದಿದ್ದೀನಿ? B is equal to AK ಅಂತ ಬರೆದಿದ್ದೀನಿ. 2 divides A minus B ನ ಈಕ್ವೇಷನ್ ಫಾರ್ಮಲ್ಲಿ ಹೇಳಿದರೆ A minus B is equal to 2K1. ಎರಡು ಈಕ್ವೇಷನ್ಸ್ ಇರೋದ್ರಿಂದ K1 K2 ಅಂತ ತಗೊಂತೇನೆ. ಕಾಲ್ ಇಟ್ ಆಸ್ 1 ಅಂತ ಕರಿ. 2 divides B minus C ನ B minus C is equal to 2K2 for all K1 K2 belongs to Z. Adding 1 and 2. ಈ ಟ್ರಾನ್ಸಿಟಿವ್ ಮಾಡ್ಬೇಕಾದ್ರೆ ಇದೇ ಥರ ಮಾಡಬೇಕು. ಯಾವುದೇ ಕೊಡಲಿ ಅವನು, ಇದು ಡಿವೈಡ್ಸ್ ಕೊಟ್ಟಿದ್ದೀನಿ ಅಥವಾ ಬೇರೆ ಇಂಟೀಜರ್ಸ್ ಅಂತ ಕೊಡ್ತಾನೆ ಅಥವಾ ಮಲ್ಟಿಪಲ್ಸ್ ಅಂತ ಕೊಡ್ತಾನೆ, ಇದು ಯಾವುದೇ ಪ್ರಾಬ್ಲಮ್ಸ್ ಕೊಟ್ಟಾಗ ಟ್ರಾನ್ಸಿಟಿವ್ ಮಾಡ್ಬೇಕಾದ್ರೆ ಈ ಥರ ಎರಡು ಈಕ್ವೇಷನ್ಸ್ ಬರ್ಕೊಂಡು ಆ್ಯಡ್ ಮಾಡಬೇಕು. ನಾವು ಆ್ಯಡ್ ಮಾಡಬೇಕಾದ್ರೆ ಈಕ್ವೇಷನ್ 1ನಲ್ಲಿ A minus B ಲೆಫ್ಟಲ್ಲಿದೆ, ಇಲ್ಲಿ B minus ಇದೆ. A minus B ಪ್ಲಸ್ B minus C ಈಸ್ ಈಕ್ವಲ್ ಟು 2K1 ಪ್ಲಸ್ 2K2. 2 ಕಾಮನ್ ತೆಗಿತೀರಿ, ಬ್ರ್ಯಾಕೆಟಲ್ಲಿ K1 ಪ್ಲಸ್ K2 ಮೈನಸ್ B ಪ್ಲಸ್ B ಗೆಟ್ ಕ್ಯಾನ್ಸಲ್. A minus C is equal to 2K. 4ನೇ ವಿಡಿಯೋ ನೋಡಿ, ಸಮ್ ಆಫ್ 2 ಇಂಟೀಜರ್ ಇಸ್ ಆಲ್ವೇಸ್ ಎನ್ ಇಂಟೀಜರ್ ಅಂತ ಹೇಳಿದ್ದೇನೆ. K1 ವೇರ್ K1 ಪ್ಲಸ್ K2 is equal to K. A minus C is equal to 2K means what? 2 divides A minus C. Therefore, A comma C belongs to R. R is transitive. R is transitive. R is transitive. The relation satisfied reflexive, symmetric and also transitive. Hence, R is, last conclusion, R is an equivalence relation. Hence, R is an equivalence relation. ಒಂದು 3 times 4 times ಬರೀರಿ. ಓಕೆ, ಕ್ಲೀನಾಗಿ ಅರ್ಥವಾಗುತ್ತೆ. ನೀನು ಈ ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಇದೇ ಪ್ರಾಬ್ಲಮ್ಸ್ ತೊಗೊಂಡು ರಿಲೇಷನ್ R is equal to A comma B such that 2 divides A minus B, 3 divides A minus B, 4 divides A minus B ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಒಂದು 5 ಪ್ರಾಬ್ಲಮ್ಸ್ ವರ್ಕೌಟ್ ಮಾಡು, ಈಸಿಯಾಗಿ ಅರ್ಥವಾಗುತ್ತೆ. ಓಕೆ, ನೆಕ್ಸ್ಟ್ ಇಪ್ಪತ್ತಾರನೇ ಕ್ವಶನ್ನು. ಎಕ್ಸ್ಪ್ರೆಸ್
the matrix 1 5 minus 1 2 as the sum of symmetric and skew symmetric matrix. Very important problem. ನಿಮಗೆ ಮೆಟ್ರಿಕ್ಸ್ ನೇಮ್ ಕೊಟ್ಟಿಲ್ಲ ಅಂದರೆ ನೀವೇ ತಗೊಳ್ಳಿ. ಮೆಟ್ರಿಕ್ಸ್ ಎ ಇಸ್ ಈಕ್ವಲ್ ಟು ಏನೇ ತೊಗೊಬೇಕು ಅಂತ ಈಗ ಟೇಕನ್ ಎಸ್ ಬಿ ಆಲ್ಸೋ ನೇಮ್ ಆಫ್ ದಿ ಮೆಟ್ರಿಕ್ಸ್ ಏನು ಬೇಕಾದ್ರೂ ತಗೊಳ್ಳಿ. ಅಲ್ಲೇನು ಕೊಡಿ, ಎ ಕೊಟ್ಟಿದ್ರೆ ಎ ತಗೊಳ್ಳಿ, ಏನೂ ಕೊಟ್ಟಿಲ್ಲ ಅಂದರೆ ನೀನೇ ಏನು ಬೇಕಾದ್ರೂ ಡಿನೋಟ್ ಮಾಡ್ಕೊಬೋದು. ಜನರಲಾಗಿ ಎ ತೊಗೊತೇವೆ. ಎ 1 5 minus 1 2 ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸ್. ನಮಗೆ ಸಿಮೆಟ್ರಿಕ್ ಮೆಟ್ರಿಕ್ಸ್ ಅಂದರೆ ಏನು ಅಂತ ಗೊತ್ತಿರಬೇಕು, ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸ್ ಅಂದರೆ ಏನು ಅಂತ ಗೊತ್ತಿರಬೇಕು. ಏನು ಸಿಮೆಟ್ರಿಕ್ ಮೆಟ್ರಿಕ್ಸ್ ಅಂದರೆ 6 5 5 7 ಇವನ್ನು ನಾವು ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಇವೆರಡನ್ನು ನಾವು ಆಂಟಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಇವೆರಡು ಸೇಮ್ ಇರಬೇಕು. ಸಿಮೆಟ್ರಿಕ್ ಅಬೌಟ್ ದ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಇವೆರಡು ಸೇಮ್ ಇರಬೇಕು. ಇವೆರಡು ಏನನ್ನಾಗಿರಲಿ, ಇಫ್ ಸೇಮ್ ಇದ್ರೂ ನಡೀತದೆ, ದಟ್ ಇಸ್ ಸೆಕೆಂಡ್ರಿ. ಬಟ್ ಇವೆರಡು ಮಾತ್ರ ಸೇಮ್ ಇರಲೇಬೇಕು. ಇವೆರಡು ಸೇಮ್ ಇದ್ದರೆ ಅಂಥ ಮೆಟ್ರಿಕ್ಸ್ನ ನಾವು ಸಿಮೆಟ್ರಿಕ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸ್ ಅಂದರೆ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ ಶುಡ್ ಬಿ 0, ಬಟ್ ಯು ಪಿ ಡಿ ಅಪ್ಪರ್ ಸೈಡ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಆ್ಯಂಡ್ ಲೋಯರ್ ಸೈಡ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ವ್ಯಾಲ್ಯೂ ಸೇಮ್ ಇರಬೇಕು, ಸೈನ್ ಚೇಂಜ್ ಇರಬೇಕು. ಇಲ್ಲಿ +5 ಇದ್ದರೆ -5, ಅಥವಾ ಇಲ್ಲಿ +5 ಇದ್ದರೆ ಇಲ್ಲಿ -5. ಓಕೆ, ಬಟ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಮಾತ್ರ 0 ಆಗಿರಲೇಬೇಕು. ಈ ಮೆಟ್ರಿಕ್ಸನ್ನು ನಾವು ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಇದು ನಾವು ಸಿಮೆಟ್ರಿಕ್ ಮೆಟ್ರಿಕ್ಸ್ ಅಂತ ಕರಿತೀವಿ. 5 ಇರಬೇಕು ಅಂತ ಏನಿಲ್ಲ, 6 -6 -10 +10 ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸು 0 ಆಗಿರಬೇಕು. ಇದು ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸು, ಇದು ಸಿಮೆಟ್ರಿಕ್ ಮೆಟ್ರಿಕ್ಸು. ನಮಗೆ ಕಂಡೀಷನ್ ಗೊತ್ತಿದೆ, ನಮಗೆಲ್ಲರಿಗೂ ಗೊತ್ತಿದೆ. ಎವ್ರಿ ಸ್ಕ್ವೇರ್ ಮೆಟ್ರಿಕ್ಸ್ is always is equal to sum of symmetric matrix of into A plus transpose of A plus of into A minus transpose of A. ಈ ಕಂಡೀಷನ್ ಚೆನ್ನಾಗಿ ಗೊತ್ತಿರಬೇಕು. ಎವ್ರಿ ಸ್ಕ್ವೇರ್ ಮೆಟ್ರಿಕ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸ್. ಈಗ ನಾವು ಈ RHSನ ತಗೊಂಡು ಮೆಟ್ರಿಕ್ಸ್ ಏನ ಶೋ ಮಾಡಬೇಕು. ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು? ಗಿವನ್ A is equal to 1 5 minus 1 2, A is equal to 1 5 minus 1 2, it implies transpose of A. ಟ್ರಾನ್ಸ್ಪೋಸ್ ಅಂದರೆ ಏನು ಅಂತ ಗೊತ್ತಿದೆ, ಇಂಟರ್ಚೇಂಜಿಂಗ್ ರೋಸ್ ಆ್ಯಂಡ್ ಕಾಲಮ್ಸ್. ರೋನ ಕಾಲಮಲ್ಲಿ ಬರೀರಿ 1 5 minus 1 2 ಟ್ರಾನ್ಸ್ಪೋಸ್ ಆಫ್ ಎ. ರೋನ ಕಾಲಮಲ್ಲಿ ಬರೆದಿದ್ದೇನೆ. ನಾವು ಎ ಪ್ಲಸ್ ಟ್ರಾನ್ಸ್ಪೋಸ್ ಆಫ್ ಎ, ಎ ಮತ್ತು ಟ್ರಾನ್ಸ್ಪೋಸ್ ಆಫ್ ಎ ಮೆಟ್ರಿಕ್ಸ್ನ ಕೂಡಿ 2 ಇಂದ ಡಿವೈಡ್ ಮಾಡಿ. ಎ ಮತ್ತು ಟ್ರಾನ್ಸ್ಪೋಸ್ ಆಫ್ ಎನ ಕೂಡಿ, ಎರಡು ಮೆಟ್ರಿಕ್ಸ್ನ ಕೂಡಿ 2 ಇಂದ ಡಿವೈಡ್ ಮಾಡಿ. ಎ ಪ್ಲಸ್ ಟ್ರಾನ್ಸ್ಪೋಸ್ ಆಫ್ ಎ, ಎ ಇಲ್ಲೇ ಇರುತ್ತೆ 1 5 minus 1 2 ಪ್ಲಸ್ ಟ್ರಾನ್ಸ್ಪೋಸ್ ಆಫ್ ಎ 1 minus 1 5 2. ಆ್ಯಡ್ ಮಾಡೋದು ಗೊತ್ತಿದೆ, ಆ್ಯಡಿಂಗ್ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್. ಇದಕ್ಕೆ ಕರಸ್ಪಾಂಡಿಂಗ್ ಎಲಿಮೆಂಟ್ ಇದು 1 + 1 2. ಇಲ್ಲಿ ಪ್ಲಸ್ ಇದ್ದರೆ ಈ ಸೈನ್ ಏನು ಚೇಂಜ್ ಆಗೋಲ್ಲ. 1 + 1 2, 5 minus 1 4, minus 1 plus 5 4, 2 plus 2 4. ಇಲ್ಲಿರೋದೇನು 1/2 ಇಂಟು ಎ ಪ್ಲಸ್ ಟ್ರಾನ್ಸ್ಪೋಸ್ ಆಫ್ ಎ ಇರೋದ್ರಿಂದ 1/2 ಇಂಟು ಎ ಪ್ಲಸ್ ಟ್ರಾನ್ಸ್ಪೋಸ್ ಆಫ್ ಎ ಈಸ್ ಈಕ್ವಲ್ ಟು 2 4 4 4/2. ದಟ್ ಈಸ್ ಈಕ್ವಲ್ ಟು 2/2 1 2. 4/2 ಡಿವೈಡ್ ಆಗುತ್ತೆ, 4/2 2 2. ಕಾಲ್ ಇಟ್ ಆ್ಯಸ್ 1. ಅದನ್ನು 1 ಅಂತ ಕರಿ. ನೆಕ್ಸ್ಟ್ ಇಲ್ಲಿ ಬರೀತೇನೆ, ಎ ಮೈನಸ್ ಟ್ರಾನ್ಸ್ಪೋಸ್ ಆಫ್ ಎ, ಎ ಮೈನಸ್ ಟ್ರಾನ್ಸ್ಪೋಸ್ ಆಫ್ ಎ. ಎ ಇಲ್ಲೇ ಇರುತ್ತಲ್ವ, 1 5 minus 1 2 ನಂಬರ್ನ ಕೇರ್ಫುಲ್ ಅಬ್ಸರ್ವ್ ಮಾಡಬೇಕು. ಮ್ಯಾಥಮೆಟಿಕ್ಸಲ್ಲಿ ಎಷ್ಟು ಈಸಿನೋ ಅಷ್ಟೇ ಕಷ್ಟ. ಪ್ರಾಬ್ಲಮ್ ಯಾವ್ದು ಈಸಿ ಇರುತ್ತೆ ಅದೇ ನಮಗೆ ಡೌಟ್ ಕೊಡೋದು, ಅದೇ ಮಿಸ್ ಹೊಡೆದು ಬಿಡುತ್ತೆ. ನೀನೇನೋ ಎ ಅಂದ ತಕ್ಷಣ ಏನೋ ಮೈನಸ್ ಬರೆಯೋ ಬದಲು ಏನಾದರೂ 1 ಬರ್ತದೆ ಅಂದರೆ ಹೊಟ್ಟೆ ಇಡೀ ಪ್ರಾಬ್ಲಮ್ಸ್ ರಾಂಗ್ ಆಗೋಗ್ಬಿಡುತ್ತೆ. 1 5 minus 1 2 ಟ್ರಾನ್ಸ್ಪೋಸ್ ಆಫ್ ಎ 1 minus 1 5 2. ಎ ಮೈನಸ್ ಟ್ರಾನ್ಸ್ಪೋಸ್ ಆಫ್ ಎ ಸಬ್ಟ್ರಾಕ್ಷನ್. ಈ ಮೈನಸ್ ಇದೆಯಲ್ಲ, ಈ ಮೈನಸ್ಸಿಂದ ಇಷ್ಟು ಎಲಿಮೆಂಟ್ಸನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು. 1 minus 1 0 5. ಈ ಮೈನಸ್ ಆಲ್ರೆಡಿ ಇದೆ, ಇಲ್ಲೊಂದು ಮೈನಸ್ +1 5 + 1 6 -1 -5 -6 2 - 2 0. ನಾವು
1/2 into A minus transpose of A is equal to 0, 6 minus 6, 0 by 2 is equal to 0 by 2, 0, 6 by 2, 3, minus 6 by 2, minus 3, 0 by 2, 0. Call it as 2. Call it as 2. Now, adding 1 and 2. 1 plus 2. 1 by 2 into A plus transpose of A. 1 by 2 into A minus transpose of A. 1 by 2 into A plus transpose of A. A ಬಂದೇ ಬರುತ್ತೆ, ಎರಡು ಕೂಡಿದಾಗ ನಮಗೆ ಮೆಟ್ರಿಕ್ಸ್ A ಬಂದೇ ಬರುತ್ತೆ. ನಾವು 1 2 2 2 ಪ್ಲಸ್ 0 3 minus 3 0 ಇದು ರಿಮೂವ್ ಮಾಡಿರ್ತೀನಿ. 1 plus 0 1, 2 plus 3 5, 2 minus 3 minus 1, 2 plus 0 2 ಬಂದಿದೆಯಾ? 1 5 minus 1 2 ಬಂದಿದೆ. Therefore every square matrix is always sum of symmetric and skew symmetric matrix. Here 1 2 2 2 plus skew symmetric matrix 0 3 minus 3 0. Every square matrix is always expressed as sum of symmetric. ನೋಡಿ ಇವೆರಡು ಸೇಮ್ ಇರಬೇಕು, ಇವೆರಡು ಏನೇನಾಗಿರಲಿ. ಇದು ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸು. ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸಲ್ಲಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ ಶುಡ್ ಬಿ 0. ಯು ಪಿ ಡಿ ಎ ಮತ್ತು ಎಲ್ ಪಿ ಡಿ ಎ ನ್ಯೂಮರಿಕಲಿ ಸೇಮ್. ಇಲ್ಲಿ ಏನು ನಂಬರ್ ಇರುತ್ತೋ ನಂಬರ್ ಸೇಮ್ ಇರಬೇಕು, ಸೈನ್ ಚೇಂಜಸ್ ಇರಬೇಕು. ಇಲ್ಲಿ ಮೈನಸ್ ಇರೋ ಪ್ಲಸ್ ಅಥವಾ ಇಲ್ಲಿ ಮೈನಸ್ ಇರೋ ಇಲ್ಲಿ ಪ್ಲಸ್ ಇರಬೇಕು. ಓಕೆ, ದಿಸ್ ಇಸ್ ಅ ವೇ ಟು ಫೈಂಡ್ ಔಟ್ ದಿ ಎಕ್ಸ್ಪ್ರೆಸ್ಡ್ ಆಸ್ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸ್. ನೀನೊಂದು 10 ಪ್ರಾಬ್ಲಮ್ಸ್ ವರ್ಕೌಟ್ ಮಾಡ್ಬೋದು. 3x3 ತಗೊಂಡು ಬೇಕಾದ್ರೂ ಮಾಡಿ, ಆ್ಯಡ್ ಮಾಡೋದು ಗೊತ್ತಾಗುತ್ತೆ, ಸಬ್ಟ್ರಾಕ್ಟ್ ಮಾಡೋದು ಗೊತ್ತಾಗುತ್ತೆ, ಡಿವೈಡ್ ಮಾಡೋದು ಗೊತ್ತಾಗುತ್ತೆ. 3x3 ತಗೊಂಡು ಮಾಡಿ, ಕಂಡೀಷನ್ ಎಕ್ಸಿಸ್ಟ್ ಆಗುತ್ತೆ. ಈಗ ಪ್ರೆಸೆಂಟ್ ಎಕ್ಸಾಮಿನೇಷನ್ ಹತ್ರ ಇರೋದ್ರಿಂದ 2x2 ತಗೊಂಡು ಮಾಡಿ. 1 5 minus 1 2 ನಾವು ಕೊಟ್ಟಿದ್ದೇವೆ. ನೀನೊಂದು ಬೇರೆ ನಂಬರ್ಗಳನ್ನು ತಗೊಂಡು ವರ್ಕೌಟ್ ಮಾಡಿ, ಒಂದು 5-6 ಪ್ರಾಬ್ಲಮ್ಸ್ ವರ್ಕೌಟ್ ಮಾಡಿ. ನೆಕ್ಸ್ಟ್ 27ನೇ ಕ್ವಶನ್. ಇಫ್ x is equal to sin t, y is equal to cos 2t, prove that dy over dx is equal to minus 4 sin t. Parametric equations is very important for examination. ಎರಡು ಇದರ x is equal to sin t, y is equal to cos 2t. ಕಾನ್ಸೆಪ್ಟ್ ನೋಡ್ಕೊಳ್ಳಿ. ಯಾವುದೇ ಎರಡು ಪ್ಯಾರಾಮೀಟರ್ x is equal to y is equal to ಫಾರ್ಮಲ್ ಕೊಟ್ಟಿದ್ದಾನೆ ಅಂದರೆ x is a function of t, y is a function of t. ಇನ್ಸ್ಟೆಡ್ ಆಫ್ ಟಿ ಬದಲಾಗಿ ತೀಟಾ ಕೊಡ್ಬೋದು. ಟಿನೇ ಕೊಡಬೇಕು ಅಂತ ಇಲ್ಲ, ಟಿ ಕೊಡ್ಬೋದು ಅಥವಾ ತೀಟಾ ಕೊಡ್ಬೋದು. ಇಲ್ಲಿ ಟಿ ಇದ್ದರೆ ಇಲ್ಲೂ ಟಿ ಇರುತ್ತೆ, ಇಲ್ಲಿ ಟಿ ಇದ್ದು ತೀಟಾ ಇರಲ್ಲ, ಡಿಫ್ರೆಂಟ್ ವೇರಿಯೇಬಲ್ಸ್ ಇರಲ್ಲ. ಟಿ ಇದ್ದರೆ ಟಿ ಇರುತ್ತೆ, ತೀಟಾ ಇದ್ದರೆ ತೀಟಾ ಇರುತ್ತೆ. ನಾವು ಎಕ್ಸ್ ಇಸ್ ಅ ಫಂಕ್ಷನ್ ಆಫ್ ಟಿ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ, dx by dt is equal to, what is the derivative of sin t? Cos t. y is a function of t, differentiate with respect to t, dy over dt. ಇಲ್ಲಿ ಏನಾಗ್ಬಿಡುತ್ತೆ, ಜನರಲಾಗಿ ಹುಡುಗರಿಗೆ ಪ್ರಾಕ್ಟೀಸ್ ಆಗಿರುತ್ತೆ. ಎಕ್ಸ್ಪ್ಲಿಸಿಟ್ ಫಂಕ್ಷನ್ಸ್ ಮಾಡಬೇಕಾದ್ರೆ ಡೆರಿವೇಟಿವ್ ಆಫ್ y ಅಂದ ತಕ್ಷಣ dy ಓವರ್ dx ಅಂದ್ಬಿಡ್ತೀವಿ. ಇಲ್ಲೂ y ಅಂತ ಇರುತ್ತಲ್ಲ, dy ಓವರ್ dx ಅಂತ ಬರೆದು ಬಿಡ್ತೀರಿ, ತಪ್ಪಾಗ್ಬಿಡುತ್ತೆ. dy over dt ಅಂತಲೇ ಬರೀಬೇಕು. ಬಿಕಾಸ್ y is a function of t ಅಂದಾಗ dy over dt is equal to derivative of cos 2t. ಕಾಂಪೋಸಿಟ್ ಫಂಕ್ಷನ್ ಚೈನ್ ರೂಲ್ ಅಪ್ಲೈ ಮಾಡಬೇಕು. cos 2t minus sin 2t into derivative of 2t with respect to t ಅಂದರೆ 2. ಕ್ಲಿಯರ್ಲಿ dy over dt is equal to minus 2 into sin 2t. ನಾವು ರಿಕ್ವೈರ್ಡ್ dy over dx ಬೇಕಾಗಿರೋದ್ರಿಂದ dy over dx ಫಾರ್ಮುಲಾ ಇನ್ ಪ್ಯಾರಾಮೆಟ್ರಿಕ್ ಇಕ್ವೇಷನ್ dy over dt divided by dx by dt. dy over dt minus 2 sin 2t divided by dx by dt cos t. ಅವರು ಫೈಂಡ್ dy over dx ಅಂತ ಕೇಳಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ಬಿಡ್ಬೋದು. ಬಟ್ ಅವ್ರು ಪ್ರೂವ್ ದಟ್
dy/dx -4 sin t ಅಂತ ಕೇಳಿರೋದ್ರಿಂದ -2 ಇಂಟು sin 2t ಫಾರ್ಮುಲಾ. ನಾವು ಫಸ್ಟ್ ಪೀಸ್ನಲ್ಲಿ sin 2a ಫಾರ್ಮುಲಾ, ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾ. sin 2t ಅಂದರೆ 2 sin t ಇಂಟು cos t ಡಿವೈಡೆಡ್ ಬೈ cos t. cos t get cancel. What is the answer? -2 into 2 -4 sin t. Therefore, dy/dx is equal to -4 sin t. ಈ ಥರ ನೀವೇ ಪ್ರಾಬ್ಲಮ್ಸ್ ಇಷ್ಟೊಂದು ಹಾಕೊಂಡು ಮಾಡ್ಬೋದು. ಈಗ sin t ಇದೆ, ಇಲ್ಲಿ cos t ಹಾಕ್ಕೊಳ್ಳಿ, ಇಲ್ಲಿ sin 2t ಹಾಕ್ಕೊಳ್ಳಿ, ಇಲ್ಲಿ tan t ಹಾಕ್ಕೊಳ್ಳಿ, ಇಲ್ಲಿ secant t ಹಾಕ್ಕೊಳ್ಳಿ. ಡಿಫ್ರೆಂಟ್ ಪ್ರಾಬ್ಲಮ್ಸ್ ಮಾಡಿ. ನೆಕ್ಸ್ಟ್ 28ನೇ ಕ್ವಶನ್. ಇಫ್ x power y is equal to a power x, x power y is equal to a power x, prove that dy/dx is equal to x log a minus y divided by x log x. ನಾನು ಪ್ರೀವಿಯಸ್ ಪಾರ್ಟ್ ಬಿ ಮಾಡಬೇಕಾದ್ರೆ ಪ್ರಾಬ್ಲಮ್ ಮಾಡಿದ್ದೀವಿ ನಾವು. ಲಾಗ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ ಕಾಸ್ ಎಕ್ಸ್ ಮಾಡಿದ್ದೀವಿ ನೋಡಿ. ಎಕ್ಸ್ ಪವರ್ ವೈ ಪವರು ಮತ್ತು ಬೇಸ್ ಎರಡು ವೇರಿಯಬಲ್ ಇದ್ದರೆ, ಪವರು ಮತ್ತು ಬೇಸ್ ಎರಡು ವೇರಿಯಬಲ್ ಇದ್ದರೆ, ನಾನು ಎಕ್ಸ್ ವೈ ಅಂತ ಹೇಳಲೇ ಇಲ್ಲ. ಪವರು ಮತ್ತು ಬೇಸ್ ಎರಡು ವೇರಿಯಬಲ್ ಇದ್ದರೆ, ಪವರಲ್ಲಿ ಎಕ್ಸ್ ಇದ್ದು ಬೇಸಲ್ಲಿ ವೈ ಇದ್ದರೆ, ಅಥವಾ ಬೇಸಲ್ಲಿ ವೈ ಇದ್ದು ಪವರಲ್ಲಿ ಎಕ್ಸ್ ಇದ್ದರೆ, ನಾವು ಲಾಗ್ ಕಾನ್ಸೆಪ್ಟನ್ನು ಯೂಸ್ ಮಾಡಿಕೊಂಡು ಎರಡು ಕಡೆ ಲಾಗ್ ತಗೊಂಡು ಡಿಫ್ರೆನ್ಷಿಯೇಟ್ ಮಾಡಬೇಕು. ನಾನು ಸೆಕೆಂಡ್ ಪಾರ್ಟಲ್ಲಿ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಟೇಕ್ ಲಾಗ್ ಆನ್ ಬೋತ್ ಸೈಡ್. ಟೇಕ್ ಲಾಗ್ ಆನ್ ಬೋತ್ ಸೈಡ್ ಅಂದರೆ ಯಾಕೆ ಲಾಗ್ ತಗೊಬೇಕು ಅಂತ ಗೊತ್ತಾಯಿತು. ನಾವು ಲಾಗ್ ತಗೊಂಡೇ ಮಾಡಬೇಕಾ ಸರ್? ಹೌದು. ಲಾಗ್ ಎಕ್ಸ್ ಪವರ್ ವೈ ಈಸ್ ಈಕ್ವಲ್ ಟು ಲಾಗ್ ಎ ಪವರ್ ಎಕ್ಸ್. ಹೇಗೇನು ಲಾಗ್ ತಗೊಂಡ ತಕ್ಷಣ ನಾವು ಅಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೆಕೆಂಡ್ ಪಾರ್ಟಲ್ಲಿ. ಲಾಗ್ ಎಮ್ ಪವರ್ ಎನ್ ಈಸ್ ಆಲ್ವೇಸ್ ಈಕ್ವಲ್ ಟು ಎನ್ ಲಾಗ್ ಎಮ್. Power of a logarithmic numbers. Power of a logarithmic number is always equal to power into logarithmic number. Here log m to the power of n formula ಇರೋದ್ರಿಂದ y into log x is equal to x into log a. ಜನರಲಾಗಿ ಈ ಪ್ರಾಬ್ಲಮ್ಸ್ಗಳಲ್ಲಿ ಲಾಗ್ ತಗೊಂಡು ಮಾಡೋ ಪ್ರಾಬ್ಲಮ್ಸಲ್ಲಿ ಪ್ರಾಡಕ್ಟ್ ರೂಲ್ ಬಂದೇ ಬರುತ್ತೆ. We know that what is the derivative of product rule? Derivative of first into second is equal to first into derivative of second plus second into derivative of first. ಫಸ್ಟ್ ಇಂಟು ಸೆಕೆಂಡೇ ತಗೊಂಡು ಮಾಡಬೇಕು ಅಂತ ಏನಿಲ್ಲ ಅಂತಲೂ ನಾನು ಪ್ರೀವಿಯಸ್ ವೀಡಿಯೋದಲ್ಲಿದೆ. ಯು ವಿ ಮೆಥಡಲ್ಲಿ ಮಾಡಿ, ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಮೆಥಡ್ ನಿಮ್ಮ ಲೆಕ್ಚರರ್ಸ್ ಏನು ಹೇಳ್ಕೊಟ್ಟಿದ್ದಾರೆ ಆ ಮೆಥಡಲ್ಲಿ ಮಾಡಿ. ನಾವು ಬೈ ಯೂಸಿಂಗ್ ಪ್ರಾಡಕ್ಟ್ ರೂಲ್ ಇನ್ ಎಲ್ ಎಚ್ ಎಸ್, ಫಸ್ಟ್ ಫಂಕ್ಷನ್ನು ವೈ, ಸೆಕೆಂಡ್ ಫಂಕ್ಷನ್ನು ಲಾಗ್ ಎಕ್ಸ್. ಬೇಕಾದ್ರೆ ಇಂಟರ್ಚೇಂಜ್ ಮಾಡ್ಕೊಂಡು ಮಾಡಿ. ವೈ ಇಂಟು ಲಾಗ್ ಎಕ್ಸ್ ಇಂಟು ವೈ ಅಂತ ಮಾಡ್ಬೋದು ಡಿಫ್ರೆನ್ಷಿಯೇಷನಲ್ಲಿ. ಎವರಿ ಫಂಕ್ಷನ್ ಹ್ಯಾಸ್ ಡಿಫ್ರೆನ್ಷಿಯೇಷನ್ ಬಟ್ ಎವರಿ ಫಂಕ್ಷನ್ ಹ್ಯಾಸ್ ನೋ ಇಂಟಿಗ್ರೇಷನ್ಸ್ ಅಂತ ಹೇಳಿದ್ದೀವಿ, ಮತ್ತು ಎಕ್ಸ್ಪ್ಲನೇಷನ್ ಬೇರೆ ಕೊಟ್ಟಿದ್ದೀನಿ. ನಾವು ಫಸ್ಟ್ ಇಂಟು ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಅಂದರೆ 1/x, ಬೇಕಾದ್ರೆ ನೀವು y/x ಅಂತ ಬರಿಬೋದು. ಪ್ಲಸ್ ಲಾಗ್ ಎಕ್ಸ್ ಇಂಟು ವಾಟ್ ಈಸ್ ದ ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ dy/dx ry'(ry1) ಈಸ್ ಈಕ್ವಲ್ ಟು. ಹುಡುಗರು ಏನು ಮಾಡಿಬಿಡ್ತಾರೆ, RHS ಅಲ್ಲೂ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಿಬಿಡ್ತಾರೆ. ನೋಡಬೇಕಲ್ಲಿ ಲಾಗ್ ಎ ಈಸ್ ಕಾನ್ಸ್ಟೆಂಟ್. ಸರ್ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಿದ್ರೆ ತಪ್ಪ ಸರ್? ತಪ್ಪೇನಾಗಲ್ಲ. ಜನರಲಾಗಿ ಏನು ಮಾಡಿಬಿಡ್ತಾರೆ ಹುಡುಗರು ಮಿಸ್ಸಾಗಿ, ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಅಂದ ತಕ್ಷಣ 1/x ಅಂತೀವಿ. ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಲಾಗ್ ಎ ಅಂದರೆ 1/a ಅಂತ ಹೇಳ್ಬಿಡ್ತೀರಿ. ಲಾಗ್ ಎ ಇಸ್ ಕಾನ್ಸ್ಟೆಂಟ್. ಡೆರಿವೇಟಿವ್ ಆಫ್ ಎವರಿ ಕಾನ್ಸ್ಟೆಂಟ್ ಇಸ್ ಆಲ್ವೇಸ್ ಈಕ್ವಲ್ ಟು 0 ಆಗಿರೋದ್ರಿಂದ RHS ಅಲ್ಲಿ ಪ್ರಾಡಕ್ಟ್ ಯೂಸ್ ಮಾಡಬಾರ್ದು ಅಂತ ಹೇಳಲ್ಲ, ಅವಶ್ಯಕತೆ ಇಲ್ಲ. ನಾವು ವಾಟ್ ಇಸ್ ದ ಡೆರಿವೇಟಿವ್ ಆಫ್ ನೋಡಿ 3x 3 ಅಂತ ಹೇಳ್ತೀವಿ. ಇಲ್ಲಿ 3 ಜಾಗದಲ್ಲಿ ಲಾಗ್ ಎ ಇದೆ ಅಂದ್ಕೊಬೇಕಷ್ಟೇ, ಬಿಕಾಸ್ ಲಾಗ್ ಎ ಇಸ್ ಕಾನ್ಸ್ಟೆಂಟ್. ವಾಟ್ ಇಸ್ ದ ಡೆರಿವೇಟಿವ್ ಆಫ್ ಲಾಗ್ ಎ ಇಂಟು ಎಕ್ಸ್ ಅಂದರೆ ಜಸ್ಟ್ ಲಾಗ್ ಎ, ಬಿಕಾಸ್ ಡೆರಿವೇಟಿವ್ ಆಫ್ ಎಕ್ಸ್ ಈಸ್ 1. ನಮಗೆ ಬೇಕಾಗಿರೋದು dy/dx, ರಿಕ್ವೈರ್ಡ್ dy/dx ಆಗಿರೋದ್ರಿಂದ ಇದಿಲ್ಲೇ ಇರುತ್ತೆ. ಈ y ಇಂಟು 1/x ಅಂದರೆ y/x ರೈಟ್ ಇತ್ತು ಅಂತಾನೆ. ಲಾಗ್ ಎಕ್ಸ್ ಇಂಟು dy/dx ಈಸ್ ಈಕ್ವಲ್ ಟು ಲಾಗ್ ಎ y/x, ರೈಟ್ ಸೈಡ್ಗೆ ಹೋದರೆ ಮೈನಸ್ y/x. ನಾವು ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂತ್ಯ ಇಲ್ಲಿ ಬರೀತೀನಿ. ಲಾಗ್ ಎಕ್ಸ್ ಇಂಟು dy/dx ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಲಾಗ್ ಎ ಮೈನಸ್ y ಡಿವೈಡೆಡ್ ಬೈ ಎಕ್ಸ್. Therefore, required dy/dx is equal to x log a minus y divided by x into log x is goes to denominator of RHS, that is log x. ಬೇಸ್ ಯಾವತ್ತು ಡಿಫ್ರೆನ್ಷಿಯೇಷನಲ್ಲಿ ಅಥವಾ ಇಂಟಿಗ್ರೇಷನ್ಸಲ್ಲಿ ಬೇಸ್ ಇ ಇರುತ್ತೆ. ಲಾಗ್
x is always equal to log x base e. Log x is always equal to log x base e. Derivative of log x is equal to 1 by x where base e is e. Derivative of log x base a ಇದ್ದರೆ ಸರ್ ಆಗಲ್ಲ, ಚೇಂಜ್ ಬೇಸ್ ಫಾರ್ಮುಲಾ ಅಪ್ಲೈ ಮಾಡಿ ಡಿಫ್ರೆನ್ಷಿಯೇಟ್ ಮಾಡಬೇಕಾಗತ್ತೆ. ಓಕೆ, ದಿಸ್ ಇಸ್ ಅ ವೇ ಟು ಫೈಂಡ್ ಔಟ್ ದಿ ಡೆರಿವೇಟಿವ್ ಆಫ್ ಪವರ್ ಆ್ಯಂಡ್ ಬೇಸ್ ಆರ್ ವೇರಿಯಬಲ್ಸ್. ಲಾಗ್ ತಗೊಂಡು ಡಿಫ್ರೆನ್ಷಿಯೇಟ್ ಮಾಡಬೇಕು. ಪ್ರಾಬ್ಲಮ್ಸ್ ಮ್ಯಾಥಮೆಟಿಕ್ಸಲ್ಲಿ ಅರ್ಥ ಮಾಡ್ಕೊಬೇಕು. ಅರ್ಥ ಮಾಡ್ಕೊಂಡ್ರೆ ಮಾತ್ರ ಪ್ರಾಬ್ಲಮ್ಸ್ ಎಷ್ಟು ಬೇಕಾದ್ರೂ ಮಾಡ್ಬೋದು ನಾವು. ನೆಕ್ಸ್ಟ್ 29. ಫೈಂಡ್ ದ ಇಂಟರ್ವಲ್ಸ್ ಇನ್ ವಿಚ್ ದ ಫಂಕ್ಷನ್ ಎಫ್ ಈಸ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x ಕ್ಯೂಬ್ ಮೈನಸ್ 3x ಸ್ಕ್ವಯರ್ ಮೈನಸ್ 36x ಪ್ಲಸ್ 7 ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಇಲ್ಲ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಕೇಳ್ತಾರೆ, ಇಲ್ಲ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಕೇಳ್ತಾರೆ. ಓಕೆ, ಯಾವುದನ್ನ ಕೇಳಿ ಕಾನ್ಸೆಪ್ಟ್ ಮಾಡಿ. ಫಂಕ್ಷನ್ ಕೊಟ್ಟ ತಕ್ಷಣ ಡಿಫ್ರೆನ್ಷಿಯೇಟ್ ಮಾಡಿ. ಎಫ್ ಡ್ಯಾಶ್ ಎಕ್ಸ್ ಡಿಫ್ರೆನ್ಷಿಯೇಷನ್ ನಮ್ಗೆ ಅದ್ರಿಗೆ ಗೊತ್ತಿರುತ್ತೆ. ವೈ ಬದಲಾಗಿ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾನೆ. ವಾಟ್ ಇಸ್ ದ ಡೆರಿವೇಟಿವ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಡಿ ವೈ ಓವರ್ ಡಿ ಎಕ್ಸ್. ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಎಫ್ ಡ್ಯಾಶ್ ಎಕ್ಸ್. ಡ್ಯಾಶ್ ಇಂಡಿಕೇಟ್ಸ್ ಈ ಫಂಕ್ಷನ್ಗೆ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀವಿ ಅಂತ. 6x ಸ್ಕ್ವಯರ್ ಮೈನಸ್ 6x ಈ ಪವರ್ ಮತ್ತು ಇದು ಮಲ್ಟಿಪ್ಲಿಕೇಶನ್ ಮಾಡಿ 3ರಲ್ಲಿ 6. ಡೆರಿವೇಟಿವ್ ಆಫ್ ಎಕ್ಸ್ ಪವರ್ ಎನ್ ಈಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 1 ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 1. ಡೆರಿವೇಟಿವ್ ಆಫ್ ಎಕ್ಸ್ ಪವರ್ ಎನ್ ಈಸ್ ಈಕ್ವಲ್ ಟು ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1. ಎನ್ ಅಂದರೆ 2, ಈ ಎನ್ ಅಂದರೆ ಎಷ್ಟಿದೆ 3. 3 ಇಂಟು 2 6x ಸ್ಕ್ವಯರ್ ಮೈನಸ್ 6x ಮೈನಸ್ 36. ನಾವು ಎಫ್ ಡ್ಯಾಶ್ ಎಕ್ಸ್ ಫ್ಯಾಕ್ಟ್ರೈಸ್ ಮಾಡಬೇಕು. 6 ಕಾಮನ್ ತೆಗೆದುಬಿಡಿ ಇಫ್ ಪಾಸಿಬಲ್. ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ 6. 6 ಕಾಮನ್ ತೆಗೆದ್ರೆ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್. 6ಇಂದ 36 6 ಆಯಿತು. ಎಫ್ ಡ್ಯಾಶ್ ಎಕ್ಸ್ 6 ಇಂಟು ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಕ್ಯಾನ್ ಬಿ ರಿಟನ್ ಆಸ್ ಮೈನಸ್ 3x ಪ್ಲಸ್ 2x ಮೈನಸ್ 6. ಎಫ್ ಡ್ಯಾಶ್ ಎಕ್ಸ್ 6 ಇಂಟು ಇವೆರಡರಲ್ಲಿ ಏನು ಕಾಮನ್ ತೆಗಿತೀರಿ, ಎಕ್ಸ್ ಕಾಮನ್ ತೆಗಿತೀರಿ, ಎಕ್ಸ್ ಮೈನಸ್ 3 ಆಯಿತು. ಪ್ಲಸ್ 2 ಕಾಮನ್ ತೆಗಿತೀರಿ, ಎಕ್ಸ್ ಮೈನಸ್ 2ಇಂದ 6 3 ಜಾಬ್ ಆಗುತ್ತೆ. ಓಕೆ, ವಾಟ್ ಆರ್ ದ ಫ್ಯಾಕ್ಟರ್ಸ್ ಇಲ್ಲಿ ಬರಿತೀನಿ. ಎಫ್ ಡ್ಯಾಶ್ ಎಕ್ಸ್ ಈಸ್ ಈಕ್ವಲ್ ಟು 6 ಕಾಮನ್ ತೆಗೆದಿರಿ. ಫ್ಯಾಕ್ಟರ್ಸು ಎಕ್ಸ್ ಮೈನಸ್ 3, ಇಲ್ಲೂ ಎಕ್ಸ್ ಮೈನಸ್ 3 ಇರಬೇಕು. ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಪ್ಲಸ್ 2 ಆರ್ ದಿ ಫ್ಯಾಕ್ಟರ್ಸ್. ಇವು ಫ್ಯಾಕ್ಟರ್ಸ್. ಈಗ ಫಾರ್ ಕಂಡೀಷನ್ಸ್ ಚೆನ್ನಾಗಿ ಗೊತ್ತಿರಬೇಕು. ಇಲ್ಲಿ ಬರ್ದಿದ್ದೀರಲ್ವಾ, ಎಕ್ಸ್ ವ್ಯಾಲ್ಯೂ ಕಂಡು ಹಿಡ್ಕೊಬೇಕು. ಎಕ್ಸ್ ಮೈನಸ್ 3 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 3, ಎಕ್ಸ್ ಪ್ಲಸ್ 2 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 2. ಎಕ್ಸ್ ಮೈನಸ್ 3 ಇಸ್ ಈಕ್ವಲ್ ಟು 0, ಎಕ್ಸ್ ಇಸ್ ಈಕ್ವಲ್ ಟು 3. ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 2. ಎಕ್ಸ್ ಇಸ್ ಈಕ್ವಲ್ ಟು 3 ಆ್ಯಂಡ್ ಮೈನಸ್ 2 ಆರ್ ಕ್ರಿಟಿಕಲ್ ಪಾಯಿಂಟ್ಸ್. ಈ 3 ಮತ್ತು ಮೈನಸ್ 2 ಅಂತ ಇದೆಯಲ್ಲ, ಅವನ್ನ ನಾವು ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಕರಿತೀವಿ. ಈಗ ನಾವು ಇನ್ಕ್ರೀಸಿಂಗ್ ಮತ್ತು ಡಿಕ್ರೀಸಿಂಗ್ ಫಂಕ್ಷನ್ಸ್ ಅಂತ ಹೇಳಬೇಕು ಅಂದರೆ ಇಲ್ಲಿ ಬದಿರ್ತೀನಿ. ದೀಸ್ ಟೂ ಪಾಯಿಂಟ್ಸ್ ಡಿವೈಡ್ ಇನ್ 3 ಇಂಟರ್ವಲ್ಸ್. 3 ಭಾಗ ಮಾಡ್ಕೊಳ್ಳಿ. 3 ಇಂಟರ್ವಲ್ಸ್ ಹೆಂಗೆ ಸರ್ ಮಾಡ್ಕೊಳ್ಳೋದು ನೋಡಿ, ಈ ಥರ ಮಾಡ್ಕೊಳ್ಳಿ. ಹೇಳ್ಕೊಟ್ಟಿರ್ತಾರೆ ಎಲ್ಲರಿಗೂ. ಇದು ಮೈನಸ್ 2, ಇದು 3, ಇದು ಮೈನಸ್ ಇನ್ಫಿನಿಟಿ, ಇದು ಪ್ಲಸ್ ಇನ್ಫಿನಿಟಿ. ಅಲ್ಲಿಗೆ ಮೈನಸ್ ಇನ್ಫಿನಿಟಿ ಕಾಮ ಮೈನಸ್ ಇನ್ಫಿನಿಟಿ ಕಾಮ ಮೈನಸ್ 2, 3 ಕಾಮ ಇನ್ಫಿನಿಟಿ ಆ್ಯಂಡ್ ಇಂಟರ್ವಲ್ ಮೈನಸ್ 2 ಕಾಮ 3 ಈ ಥರ ಡಿವೈಡ್ ಮಾಡ್ಕೊಬೇಕು. ಫಾರ್ ಇನ್ಕ್ರೀಸಿಂಗ್ ಅವ್ನು ಇನ್ಕ್ರೀಸಿಂಗ್ ಮಾತ್ರ ಕೇಳಿರೋದ್ರಿಂದ ಫಾರ್ ಇನ್ಕ್ರೀಸಿಂಗ್ ಫಂಕ್ಷನ್, ಫಾರ್ ಇನ್ಕ್ರೀಸಿಂಗ್ ಎಫ್ ಡ್ಯಾಶ್ ಎಕ್ಸ್ ಕಂಡೀಷನ್ ಗ್ರೇಟರ್ ದ್ಯಾನ್ 0. ಇನ್ಕ್ರೀಸಿಂಗ್ ಕಂಡೀಷನ್ ಎಫ್ ಡ್ಯಾಶ್ ಎಕ್ಸ್ ಗ್ರೇಟರ್ ದ್ಯಾನ್ 0. ಡಿಕ್ರೀಸಿಂಗ್ ಎಫ್ ಡ್ಯಾಶ್ ಎಕ್ಸ್ ಲೆಸ್ ದ್ಯಾನ್ 0 ಇಂಪ್ಲೈಸ್ 6 ಇಂಟು ಎಫ್ ಡ್ಯಾಶ್ ಎಕ್ಸ್ ಇಲ್ಲಿರುತ್ತೆ ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಪ್ಲಸ್ 2 greater than 0 in the interval minus infinity comma minus 2 and f dash x is greater than 0. ಯಾವುದು ಇಂಟು ಈಕ್ವೇಷನ್ನು 6 ಇಂಟು ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಪ್ಲಸ್ 2 ಗ್ರೇಟರ್ ದ್ಯಾನ್ 0 ಇನ್ ದ ಇಂಟರ್ವಲ್ 3 ಕಮ ಇನ್ಫಿನಿಟಿ. ಅವೆರಡೂ ಇಂಟರ್ವಲ್ಸಲ್ಲಿ ಎಫ್ ಡ್ಯಾಶ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಆಗುತ್ತೆ. ದೇರ್ ಫೋರ್ ದ ಫಂಕ್ಷನ್
ಫಂಕ್ಷನ್ ಎಫ್ ಅಂದರೆ ಎಫ್ ಆಫ್ ಎಕ್ಸ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆನ್ ದ ಇಂಟರ್ವಲ್ 2 ಆಗಿರೋದ್ರಿಂದ, 2 ಇಂಟರ್ವಲಲ್ಲಿ ಎಫ್ ಡ್ಯಾಶ್ ಎಕ್ಸ್ ಗ್ರೇಟರ್ ದನ್ 0 ಆಗಿರೋದ್ರಿಂದ ನಾವು ಅದನ್ನು ಯೂನಿಯನ್ ಫಾರ್ಮಲ್ಲಿ -∞, -2 ಯೂನಿಯನ್ ಆಫ್ 3, ಇನ್ಫಿನಿಟಿ. ಈ ಇಂಟರ್ವಲಲ್ಲೂ ಇದು ಎಫ್ ಡ್ಯಾಶ್ ಎಕ್ಸ್ ಗ್ರೇಟರ್ ದೆನ್ 0 ಆಗುತ್ತೆ, ಈ ಇಂಟರ್ವಲಲ್ಲೂ ಎಫ್ ಡ್ಯಾಶ್ ಎಕ್ಸ್ ಗ್ರೇಟರ್ ದೆನ್ 0 ಆಗುತ್ತೆ. ಅದಕ್ಕೋಸ್ಕರ ಯೂನಿಯನ್ ವರ್ಡನ್ನು ಯೂಸ್ ಮಾಡಿದ್ದೀವಿ. ದ ಫಂಕ್ಷನ್ ಎಫ್ ಈ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆನ್ ದ ಇಂಟರ್ವಲ್ ಯೂನಿಯನ್ ಆಫ್, ಓಪನ್ ಇಂಟರ್ವಲ್ಲೇ ಬರೀಬೇಕು, ಕ್ಲೋಸ್ ಇಂಟರ್ವಲ್ ಬರೀಬಾರ್ದು. ಓಪನ್ ಇಂಟರ್ವಲ್ಲೇ ಬರೀಬೇಕು, ಕ್ಲೋಸ್ ಇಂಟರ್ವಲ್ ಬರೆದ್ರೆ ತಪ್ಪಾಗುತ್ತೆ. ಕ್ಲೋಸ್ ಇಂಟರ್ವಲ್ ಅಂದರೆ ಇದು. ಕ್ಲೋಸ್ ಇಂಟರ್ವಲ್ ಅಂದರೆ ಗೊತ್ತಿದೆ, ಇನ್ಕ್ಲೂಡಿಂಗ್ ಎಂಡ್ ಪಾಯಿಂಟ್ಸ್ ಆಗ್ಬಿಡುತ್ತೆ. ಓಪನ್ ಇಂಟರ್ವಲ್ ಅಂದರೆ ಎಕ್ಸ್ಕ್ಲೂಡಿಂಗ್ ಎಂಡ್ ಪಾಯಿಂಟ್ಸ್. ಅದಕ್ಕೋಸ್ಕರ ಸ್ಟ್ರಿಕ್ಟ್ಲಿ ಓಪನ್ ಇಂಟರ್ವಲ್ಲೇ ಬರೀಬೇಕು. ನೆಕ್ಸ್ಟ್ ಮೂವತ್ತನೇ ಕ್ವಶನ್ನು. ಫೈಂಡ್ ದ ಇಂಟೆಗ್ರಲ್ ಆಫ್ ಕಾಸ್ ರೂಟ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಎಕ್ಸ್ ಇಂಟು ಡಿ ಎಕ್ಸ್. ಹೌ ಟು ಇಂಟಿಗ್ರೇಟ್ ಆಫ್ ದಿಸ್ ಫಂಕ್ಷನ್? ನೀವು ಬೇಕಾದ್ರೆ ಇನ್ಸ್ಟೆಡ್ ಆಫ್ ದಿಸ್ ಪ್ರಾಬ್ಲಮ್ ಸೈನ್ ರೂಟ್ ಎಕ್ಸ್ ಬೈ ರೂಟ್ ಎಕ್ಸ್ ಪ್ರಾಬ್ಲಮ್ಸ್ ತಗೊಂಡು ಮಾಡಿ, ಟ್ಯಾನ್ ರೂಟ್ ಎಕ್ಸ್ ಬೈ ರೂಟ್ ಎಕ್ಸ್, ಕಾಟ್ ರೂಟ್ ಎಕ್ಸ್ ಬೈ ರೂಟ್ ಎಕ್ಸ್, ಈ ಥರ ನಂಬರ್ ಆಫ್ ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡ್ಬೋದು ನೀವು. ಪುಟ್ ರೂಟ್ ಎಕ್ಸ್, ಪುಟ್ ರೂಟ್ ಟಿ ಈಸ್ ಈಕ್ವಲ್ ಟು ರೂಟ್ ಎಕ್ಸ್. ಸಬ್ಸ್ಟಿಟ್ಯೂಷನ್ ಮೆಥಡ್. ಟೀನೇ ತೊಗೊಬೇಕು ಅಂತ ಇಲ್ಲ. ಇನ್ ಕೇಸ್ ಟಿ ವೈ ತಗೊಳ್ಳಿ, ವೈ ಈಸ್ ಈಕ್ವಲ್ ಟು ರೂಟ್ ಎಕ್ಸ್, ಝಡ್ ಈಸ್ ಈಕ್ವಲ್ ಟು ರೂಟ್ ಎಕ್ಸ್, ಏನು ಬೇಕಾದ್ರೂ ತೊಗೊಬೋದು. ಜನರಲ್ ನಾವು ಟಿ ಯೂಸ್ ಮಾಡ್ತೀವಿ. ಟಿ ಈಸ್ ಅ ಫಂಕ್ಷನ್ ಆಫ್ ಎಕ್ಸ್ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್, ಡಿ ಟಿ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ವಾಟ್ ಇಸ್ ದ ಡೆರಿವೇಟಿವ್ ಆಫ್ ರೂಟ್ ಎಕ್ಸ್? 1/2 ರೂಟ್ ಎಕ್ಸ್. ಡಿ ಎಕ್ಸ್ ಕಂಡುಹಿಡ್ಕೊಬೇಕು ನಾವು ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ. ಈ 2ನ ಇಲ್ಲಿ ಕ್ರಾಸ್ ಮಾಡಿ, ಈ ಡಿ ಎಕ್ಸ್ ಇಲ್ಲಿ ಕ್ರಾಸ್ ಮಾಡಿ, 2dt ಈಸ್ ಈಕ್ವಲ್ ಟು 1/ರೂಟ್ ಎಕ್ಸ್ ಇಂಟು ಡಿ ಎಕ್ಸ್. ಡಿ ಎಕ್ಸ್ನ ಇಲ್ಲಿ ಕ್ರಾಸ್ ಮಾಡಿ, ಈ 2ನ ಇಲ್ಲಿ ಕ್ರಾಸ್ ಮಾಡಿ. ನಾವು ಕಾಸ್ ರೂಟ್ ಎಕ್ಸ್ ಈಸ್ ದ ಬಟ್ ಟಿ ಡಿ ಎಕ್ಸ್ ಬೈ ರೂಟ್ ಎಕ್ಸ್, ಡಿ ಎಕ್ಸ್ ಬೈ ರೂಟ್ ಎಕ್ಸ್. ಕಾಸ್ ರೂಟ್ ಎಕ್ಸ್ ಅಂದರೆ ಟಿ, ಡಿ ಎಕ್ಸ್ ಬೈ ರೂಟ್ ಎಕ್ಸ್ ನೋಡಿ, ಡಿ ಎಕ್ಸ್ ಬೈ ರೂಟ್ ಎಕ್ಸ್ ಇಸ್ ಬಟ್ 2dt. ಡಿ ಟಿ ಇಲ್ಲಿ ಬರೀತೇನೆ, 2 ಔಟ್ಸೈಡ್ ತೆಗಿದ್ದೀನಿ, ಅದು ಕಾನ್ಸ್ಟೆಂಟ್ ಆಗಿರೋದ್ರಿಂದ 2 ಇಂಟು ವಾಟ್ ಇಸ್ ದ ಇಂಟಿಗ್ರೇಷನ್ ಆಫ್ ಕಾಸ್ ಟಿ? ಸೈನ್ ಟಿ ಪ್ಲಸ್ ಸಿ. ನಿಮ್ಮ ಫಂಕ್ಷನ್ ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲಿರೋದ್ರಿಂದ ಲಾಸ್ಟ್ಗೂ ಆನ್ಸರ್ನ ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲಿ ಇಡಿ. 2 ಇಂಟು ಸೈನ್ ಟಿ ಅಂದರೆ ರೂಟ್ ಎಕ್ಸ್ ಪ್ಲಸ್ ಸಿ. ಇನ್ನೊಂದ್ಸರಿ ಅಗೇನ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಕಾಸ್ ರೂಟ್ ಎಕ್ಸ್ ಬೈ ರೂಟ್ ಎಕ್ಸ್ ಬೈ ಯೂಸಿಂಗ್ ಸಬ್ಸ್ಟಿಟ್ಯೂಷನ್ ಮೆಥಡ್. ಪುಟ್ ಟಿ ಈಸ್ ಈಕ್ವಲ್ ಟು ರೂಟ್ ಎಕ್ಸ್, ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿ ಟಿ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಡೆರಿವೇಟಿವ್ ಆಫ್ ರೂಟ್ ಎಕ್ಸ್ 1/2 ರೂಟ್ ಎಕ್ಸ್. ಈ 2ನ ಇಲ್ಲಿ ಕ್ರಾಸ್ ಮಾಡಿ, ಡಿ ಎಕ್ಸ್ನಲ್ಲಿ ಕ್ರಾಸ್ ಮಾಡಿ ನೋಡಿ, 2 ಇಂಟು ಡಿ ಟಿ ಈಸ್ ಈಕ್ವಲ್ ಟು 1/ರೂಟ್ ಎಕ್ಸ್ ಹಂಗೆ ಇರುತ್ತೆ, ಡಿ ಎಕ್ಸಲ್ಲಿದೆ. ಈಗ ಇಲ್ಲಿ ಕಾಸ್ ರೂಟ್ ಎಕ್ಸ್ ಅಂದರೆ ಟಿ, ಡಿ ಎಕ್ಸ್ ಬೈ ರೂಟ್ ಎಕ್ಸ್ ಈಸ್ ನಥಿಂಗ್ ಬಟ್ 2dt. ನಾನು 2 ಇಲ್ಲಿ ಬರೆದ್ಬಿಟ್ಟಿದ್ದೀನಿ, ಇಲ್ಲಿ ಬರೆದಿಲ್ಲ, ಇಲ್ಲಿ ಬರೆದಿದ್ದೀನಿ. 2 ಇಂಟು ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ ಕಾಸ್ ಟಿ ಸೈನ್ ಟಿ ಪ್ಲಸ್ ಸಿ, ವೇರ್ ಟಿ ಈಸ್ ಈಕ್ವಲ್ ಟು ವಾಟ್? ರೂಟ್ ಎಕ್ಸ್. ವಿ ಗೆಟ್ ದಿ ಆನ್ಸರ್. ನೀವು ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಇದನ್ನು 3 ಟೈಮ್ಸ್ ವರ್ಕ್ ಮಾಡಿ. ಸೈನ್ ರೂಟ್ ಎಕ್ಸ್ ಬೈ ರೂಟ್ ಎಕ್ಸ್, ಟ್ಯಾನ್ ರೂಟ್ ಎಕ್ಸ್ ಬೈ ರೂಟ್ ಎಕ್ಸ್, ಕಾಟ್ ರೂಟ್ ಎಕ್ಸ್ ಬೈ ರೂಟ್ ಎಕ್ಸ್. ಓಕೆ, ಈ ಥರ ಪ್ರಾಬ್ಲಮ್ಸ್ನ ತಗೊಂಡು ಮಾಡಿ. ನೆಕ್ಸ್ಟ್ ಫೈಂಡ್ 31ನೇ ಕ್ವಶನ್ನು. ಎಕ್ಸ್ ಬೈ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2 ಇಂಟು ಡಿ ಎಕ್ಸ್. ಅಗೈನ್ ಇಂಟಿಗ್ರೇಷನ್. ಎಕ್ಸ್ ಬೈ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2 ಡಿ ಎಕ್ಸ್. ಜನರಲಾಗಿ ಈ ಥರ ಬ್ರ್ಯಾಕೆಟಲ್ಲಿದೆ, ಡಿನಾಮಿನೇಟರ್ ಇದೆ ಅಂದರೆ ಬೈ ಯೂಸಿಂಗ್ ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೆಥಡ್. ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೆಥಡಲ್ಲಿ ಮಾಡಬೇಕಾದ್ರೆ ಈ ಫಂಕ್ಷನನ್ನು ಔಟ್ಸೈಡ್ ತಗೊಳ್ಳಿ. ಎಕ್ಸ್ ಬೈ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2
ಇದು ಪ್ರಾಡಕ್ಟ್ ಆಫ್ ಟೂ ಲೀನಿಯರ್ ಆಗಿರೋದ್ರಿಂದ ಎನಿ ಕಾನ್ಸ್ಟೆಂಟ್ ಬೈ ಎಕ್ಸ್ ಮೈನಸ್ 1 ಪ್ಲಸ್ ಎನಿ ಕಾನ್ಸ್ಟೆಂಟ್ ಬೈ ಎಕ್ಸ್ ಮೈನಸ್ 2 ಪಾರ್ಷಲ್ ಭಾಗ ಮಾಡ್ಕೊಂಡಿರ್ಬೇಕು. ಇದನ್ನು ಬರೀಬೇಕು. ಇದು ಇಲ್ಲಿರುತ್ತೆ. ವಾಟ್ ಎವರ್ ದ ನ್ಯೂಮರೇಟರ್, ಇಲ್ಲಿ ಎಕ್ಸ್ ಇರಬೇಕು ಅಂತ ಇಲ್ಲ. ನೀವು ಬೇಕಾದ್ರೆ ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಎಕ್ಸ್ ಪ್ಲಸ್ 1 ಎಕ್ಸ್ ಮೈನಸ್ 1 ಎಕ್ಸ್ ಮೈನಸ್ 3 ಎಕ್ಸ್ ಪ್ಲಸ್ 3 ಹಾಕೊಂಡು ಮಾಡಿ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಎಕ್ಸ್ ಮೈನಸ್ 1 ಬದಲಾಗಿ ಇಲ್ಲಿ ಎಕ್ಸ್ ಪ್ಲಸ್ 1, ಇಲ್ಲಿ ಎಕ್ಸ್ ಮೈನಸ್ 2ನೇ ಇರಲಿ. ಇದೇ ಪ್ರಾಬ್ಲಮ್ಗೆ ಎಕ್ಸ್ ಬೈ ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 2 ಅಂತ ತಗೊಂಡು ಪ್ರಾಕ್ಟೀಸ್ ಮಾಡಿ. ಎಕ್ಸ್ಪ್ಲೇಷನ್ ವಿಲ್ ಬಿ ಸೇಮ್. ಎಕ್ಸ್ ಈಸ್ ಈಕ್ವಲ್ ಟು, ಇಲ್ಲಿ ಎಲ್ ಸಿ ಎಮ್ ತಗೊಂತೀವಿ. ಎಲ್ ಸಿ ಎಮ್ ಅಂದರೆ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2. ನೀವು ಎಲ್ ಸಿ ಎಮ್ ತಗೊಂಡಾಗ ಈ ಡಿನೋಮಿನೇಟ್ರು ಆ ಡಿನೋಮಿನೇಟ್ರ್ ಕ್ಯಾನ್ಸಲ್ ಅದೇ ಆಗಬೇಕು. ಅದೇ ಆಗುತ್ತೆ ಯಾವುದೇ ಪ್ರಾಬ್ಲಮ್ ಕೊಡಲಿ. ಇಲ್ಲಿ ಎಕ್ಸ್ ಮೈನಸ್ 1 ಎಕ್ಸ್ ಮೈನಸ್ 2 ಇದ್ದರೆ ಇಲ್ಲೂ ಆರ್ ಎಚ್ ಎಸ್ನ ಡಿನೋಮಿನೇಟ್ರಲ್ಲಿ ಇದೇ ಬರಬೇಕು. ಇಲ್ಲಿ ಏನು ಡಿನೋಮಿನೇಟ್ರ್ ಇರುತ್ತೆ ಅದೇ ಬರಬೇಕು. ನಾವು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2 ಎಲ್ ಸಿ ಎಮ್ ಆಗುತ್ತೆ, ಕ್ಯಾನ್ಸಲ್ ಆಗಿಬಿಡುತ್ತೆ. ನಾವು ಎ ಇಂಟು ಎಕ್ಸ್ ಮೈನಸ್ 2 ಪ್ಲಸ್ ಬಿ ಇಂಟು ಎಕ್ಸ್ ಮೈನಸ್ 1. ಅಕಾರ್ಡಿಂಗ್ ಟು ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೆಥಡ್ ಎರಡು ಕಾನ್ಸ್ಟೆಂಟ್ ಇದ್ದರೆ ಒಂದು ಕಾನ್ಸ್ಟೆಂಟ್ 0 ಮಾಡ್ಕೊತೀವಿ, ಇನ್ನೊಂದು ಕಾನ್ಸ್ಟೆಂಟ್ ಸಿಗುತ್ತೆ. ಆ ಕಾನ್ಸ್ಟೆಂಟ್ 0 ಮಾಡ್ಕೊತೀವಿ, ಇನ್ನೊಂದು ಕಾನ್ಸ್ಟೆಂಟ್ ಸಿಗುತ್ತೆ. ಇಲ್ಲಿ ಎಕ್ಸ್ ಮೈನಸ್ 2 ಇದ್ದರೆ ಎಕ್ಸ್ ಇಸ್ ಈಕ್ವಲ್ ಟು 2. ಸಪೋಸ್ ಎಕ್ಸ್ ಪ್ಲಸ್ 2 ಇದ್ದರೆ ಎಕ್ಸ್ ಮೈನಸ್ 2 ಅಷ್ಟೇ. ಎಕ್ಸ್ ಮೈನಸ್ 2 ಅಂದರೆ ಅರ್ಥ ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು 0, ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ. ಸಪೋಸ್ ಎಕ್ಸ್ ಪ್ಲಸ್ 2 ಅಂತ ಇದ್ದರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 2 ಅಂತ ಅರ್ಥ. ಅದನ್ನು ಬರೆದು ಹೇಳ್ತಾ ಇಲ್ಲ ಅಷ್ಟೇ. ಎಕ್ಸ್ ಮೈನಸ್ 2 ಅಂತಾರೆ ಎಕ್ಸ್ ಇಸ್ ಈಕ್ವಲ್ ಟು 2 ತಗೊಳ್ಳಿ. ಎಕ್ಸ್ ಇಸ್ ಈಕ್ವಲ್ ಟು ಆನ್ ಬೋತ್ ಸೈಡ್ ಇಲ್ಲೂ ತಗೋಬೇಕು. 2 ಈಸ್ ಈಕ್ವಲ್ ಟು, ಇಲ್ಲಿ 2 ತಗೊಂಡ್ರೆ 2 ಮೈನಸ್ 2 ಏನಾಯಿತು 0 ಪ್ಲಸ್ ಬಿ ಇಂಟು ಎಕ್ಸ್ ಅಂದರೆ 2, 2 ಮೈನಸ್ 1 ಅಂದರೆ 1. ನಾವು 2 ಈಸ್ ಈಕ್ವಲ್ ಟು ಬಿ ಇಂಟು 1, ಬಿ ದ ವ್ಯಾಲ್ಯೂ ಆಫ್ ಬಿ ಈಸ್ 2. ಬಿ ಮತ್ತು ಎ ಪರ್ಫೆಕ್ಟಾಗಿರ್ಬೇಕು ನಮಗೆ. ನೆಕ್ಸ್ಟ್ ನೀವು ಹೇಳ್ತೀರಿ ಎಕ್ಸ್ ಮೈನಸ್ 1 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 1. ಎಕ್ಸ್ ಪ್ಲಸ್ 1 ಇದ್ದರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 1. ಎಕ್ಸ್ ಇಸ್ ಈಕ್ವಲ್ ಟು 1 ಆನ್ ಬೋತ್ ಸೈಡ್, ಲೆಫ್ಟ್ ಸೈಡ್ 1, ಎ ಇಂಟು 1 ಮೈನಸ್ 2 ಮೈನಸ್ 1 ಪ್ಲಸ್ 0 ಆಗ್ಬಿಡುತ್ತೆ. 1 ಈಸ್ ಈಕ್ವಲ್ ಟು ಮೈನಸ್ ಎ ಈಸ್ ಈಕ್ವಲ್ ಟು ವಾಟ್ ಮೈನಸ್ 1. ಎ ಆ್ಯಂಡ್ ಬಿ ಕರೆಕ್ಟಾಗಿರಬೇಕು. ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ ಸಬ್ಸ್ಟಿಟ್ಯೂಟ್ ಇನ್ ಟು ದಿಸ್ ಪಾರ್ಷಲ್. ನಾವು ಇಂಟಿಗ್ರೇಷನ್ ಆಫ್ ಇನ್ಸ್ಟೆಡ್ ಆಫ್ ದಿಸ್ ಇದ್ರ ಬದಲಾಗಿ ಈಗ ಎ ಬೈ ಎಕ್ಸ್ ಮೈನಸ್ 1 ಬೇಕಾದ್ರೆ ಎ ಔಟ್ಸೈಡ್ ತಗೊಂಡ್ಬಿಡ್ಬೋದು. ಇಲ್ಲಿ ಡಿ ಎಕ್ಸ್ ಬೈ ಅಂತ ಬೇಕಾದ್ರೆ ಬರಿಬೋದು. ಪ್ಲಸ್ ಅಟ್ ದ ಸೇಮ್ ಟೈಮ್ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಡೈರೆಕ್ಟ್ ಬರಿಬೋದು. ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್, ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್, ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಜಿ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿ ಎಕ್ಸ್ ಬರದೇ ಬರಿತೀವಿ ನಾವು. ಬಿ ಇಂಟು ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ಎಕ್ಸ್ ಮೈನಸ್ 2. ಸ್ಟೆಪ್ಸ್ ಕಡಿಮೆ ಮಾಡೋಕ್ಕೋಸ್ಕರ ಅಷ್ಟೇ. ನಾವು ಎ ಔಟ್ಸೈಡ್ ತೆಗೆದು ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ಎಕ್ಸ್ ಮೈನಸ್ 1 ಪ್ಲಸ್ ಬಿ ಔಟ್ಸೈಡ್ ತೆಗೆದು ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ಎಕ್ಸ್ ಮೈನಸ್ 2. ಎ ಅಂದರೆ ಎಷ್ಟು ಸರ್ ಮೈನಸ್ 1 ಇಂಟು ಈ ಡಿ ಎಕ್ಸ್ ಬೈ ಎಕ್ಸ್ ಮೈನಸ್ 1 ನಮಗೆ ಚೆನ್ನಾಗಿ ಗೊತ್ತಿದೆ. ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ಎ ಎಕ್ಸ್ ಪ್ಲಸ್ ಬಿ ಲೀನಿಯರ್ is always is equal to 1 by a. The coefficient of x is a. 1 by a into log of ax plus b plus c ಅಂತ ಬರಿತೀವಿ. dx by x minus 1, x minus 1 is linear factor ಆಗಿರೋದ್ರಿಂದ minus 1 into log of x minus 1 plus b value 2 into dx by x minus 2. dx by x minus 2 is linear. Therefore, what is the integration of this under log of x minus 2 plus c. Minus 1 into log of x minus 1 plus 2 into log of x minus 2 plus c. ಇದು ಮೈನಸ್ 1 ಅಂತ ಇರೋದನ್ನ ಬೇಕಾದ್ರೆ ಮೈನಸ್ ಲಾಗ್ ಆಫ್ ಎಕ್ಸ್ ಮೈನಸ್ ಅಂತ ಬೇಕಾದ್ರೂ ಬರಿಬೋದು ಡೈರೆಕ್ಟಾಗಿ. ಈ ಥರ ಪ್ರಾಬ್ಲಮ್ಸನ್ನು ನೀವು ವರ್ಕೌಟ್ ಮಾಡಿ. ಇದೇ ಪ್ರಾಬ್ಲಮ್ಸ್ಗೆ ಎಕ್ಸ್ ಬೈ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2, ಎಕ್ಸ್ ಬೈ ಎಕ್ಸ್ ಪ್ಲಸ್ 1 ಎಕ್ಸ್ ಮೈನಸ್ 2 ಇಂಟ್ರಿಚೇಂಜ್ ಬೇಕಾದ್ರೆ ಮಾಡ್ಕೊಂಡು ಮಾಡಿ. ಇದು ಬೇಕಾದ್ರೆ ಉಲ್ಟಾ ಬರ್ಕೊಂಡು ಮಾಡ್ಬೋದು. ಬೇಕಾದ್ರೆ ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 1 ಅಂತ ಬೇಕಾದ್ರೆ ಬರ್ಕೊಂಡು ಮಾಡಿ. ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ಇದೇ ಥರ ಮಾಡಬೇಕು ಅಂತ ರೂಲೇ ಇಲ್ಲ. ಓಕೆ, ಇದೇ ರಿಲೇಟೆಡಾಗಿ ಒಂದು 5 ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡಿ. ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್ ಓರಿಯೆಂಟೆಡ್. ನೆಕ್ಸ್ಟ್ 32ನೇ ಕ್ವಶನ್. 32ನೇ ಕ್ವಶನ್. ಎವ್ಯಾಲ್ಯೂಯೇಟ್ sin 2x into cos 3x into dx. ಹುಡುಗರು ಏನು ಮಾಡಿಬಿಡ್ತಾರೆ, sin 2x into cos 3x ಅಂತ ಇದೆ. ಎರಡು ಫಂಕ್ಷನ್ಸು ಪ್ರಾಡಕ್ಟ್ ಫಾರ್ಮಲ್ಲಿದೆ. ನಾವು ಡಿಫ್ರೆನ್ಷಿಯೇಷನಲ್ಲಿ ಎರಡು ಫಂಕ್ಷನ್ಸ್ ಪ್ರಾಡಕ್ಟ್ ಫಾರ್ಮಲ್ಲಿದೆ ಅಂದ ತಕ್ಷಣ
By using product rule, derivative of first into second is equal to first into derivative of second plus second derivative of product rule ಯೂಸ್ ಮಾಡಿಬಿಡ್ತೀವಿ. ಜನರಲಾಗಿ ಎಲ್ಲರೂ ಆ ಥರ ಮಾಡಲ್ಲ, ಮನಸ್ಸಿಗೆ ಬಂದುಬಿಡುತ್ತದು. ಪ್ರಾಡಕ್ಟ್ ಆಫ್ ಟೂ ಫಂಕ್ಷನ್ಸ್ ಇದೆ, ಬೈ ಪಾರ್ಟ್ಸ್ ಅಪ್ಲೈ ಮಾಡೋಣ. ಪಾರ್ಟ್ಸ್ ಅಪ್ಲೈ ಮಾಡೋಕ್ಕೆ ಹೋಗಬಾರ್ದು. ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಫಸ್ಟ್ ಪೇಸ್ ಇದು. ಸೈನ್ ಎ ಇಂಟು ಕಾಸ್ ಬಿ ಈಸ್ ಈಕ್ವಲ್ ಟು 1/2 ಇಂಟು ಸೈನ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ. ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಚೆನ್ನಾಗಿ ಗೊತ್ತಿರಬೇಕು. ಫಸ್ಟ್ ಪೇಸ್ ಇದು. ಸೈನ್ ಎ ಇಂಟು ಕಾಸ್ ಬಿ ಈಸ್ ಈಕ್ವಲ್ ಟು 1/2 ಇಂಟು ಸೈನ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ. ಎ ಅಂದರೆ 2x, ಬಿ ಅಂದರೆ 3x. ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ 1/2 is constant outside sin a plus b 2x plus 3x 5x plus sin of a minus b 2x minus 3x minus x into dx. Now 1/2 into integration of sin 5x. Sin of minus theta is always equal to minus sin theta. Minus theta is in fourth quadrant. In fourth quadrant, sin is negative, minus sin x into dx. Now 1/2 into, what is the integration of sin 5x minus cos 5x divided by 5. What is the integration of sin x minus cos x? ಇನ್ನೊಂದು ಮೈನಸ್ ಇರೋದ್ರಿಂದ ಪ್ಲಸ್ ಕಾಸ್ ಎಕ್ಸ್. ಆಫ್ಟರ್ ಕಂಪ್ಲೀಟಿಂಗ್ ದ ಇಂಟಿಗ್ರೇಷನ್ ಲಾಸ್ಟ್ಗೆ ಕಾನ್ಸ್ಟೆಂಟನ್ನು ಬರೀತೀರಿ. ದಿಸ್ ಈಸ್ ದ ವೇ ಟು ಫೈಂಡ್ ಔಟ್ ದ ಇಂಟಿಗ್ರೇಷನ್ ಆಫ್ ಪ್ರಾಡಕ್ಟ್ ಆಫ್ ಸೈನ್ ಕಾಸ್. ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಅಪ್ಲೈ ಮಾಡಿಬಿಡ್ಬೇಕು. ಅದೇ ಥರ ನೀವು sin 2x ಇಂಟು ಕಾಸ್ 3x, ಇಲ್ಲಿ 2x ಬದಲಾಗಿ 3x, ಇಲ್ಲಿ 4x 5x 10x 100x 50x ಹಾಕೊಂಡು ಮಾಡಿ. ಇದರಲ್ಲಿ 4 ಟೈಪ್ ಬರುತ್ತೆ. ಇಂಟಿಗ್ರೇಷನ್ ಆಫ್ ಕಾಸ್ 2x ಇಂಟು ಸೈನ್ 3x ಹಾಕೊಂಡು ಮಾಡಿ. ಇಲ್ಲಿ ಸೈನ್ ಇಂಟು ಕಾಸ್ ಇದೆ, ಕಾಸ್ ಇಂಟು ಸೈನ್. ಕಾಸ್ 2x ಇಂಟು ಕಾಸ್ 3x ಇಂಟು dx. sin 2x ಇಂಟು sin 3x. 4 ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ. sin a ಇಂಟು ಕಾಸ್ ಬಿಗೆ 1/2 ಇಂಟು ಸೈನ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ. ಕಾಸ್ ಎ ಇಂಟು ಸೈನ್ ಬಿಗೆ 1/2 ಇಂಟು ಸೈನ್ ಆಫ್ ಎ ಪ್ಲಸ್ ಬಿ, ಇಲ್ಲಿ ಮೈನಸ್ ಬರುತ್ತೆ. ಕಾಸ್ ಎ ಇಂಟು ಸೈನ್ ಬಿಗೆ ಇಲ್ಲಿ ಮೈನಸ್ ಬರುತ್ತೆ. ಕಾಸ್ ಎ ಇಂಟು ಕಾಸ್ ಬಿ 1/2 ಇಂಟು ಕಾಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಕಾಸ್ ಆಫ್ ಎ ಮೈನಸ್ ಬಿ. sin a ಇಂಟು ಸೈನ್ ಬಿ minus 1/2 into cos of a plus b minus cos of a minus b are the 4 important transformation formulas. ಆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ಸನ್ನು ಪ್ರಾಕ್ಟೀಸ್ ಮಾಡಿ 100% ಸಕ್ಸಸ್ ಆಗ್ತೀರಿ. ವಿತೌಟ್ ಫಾರ್ಮುಲಾ ನೋ ಮ್ಯಾಥಮೆಟಿಕ್ಸ್. ಸ್ಟೂಡೆಂಟ್ಸ್, ಆದಷ್ಟು ನಾನು ಒಂದು 3-4 ಪ್ರಾಬ್ಲಮ್ಸ್ ತಗೊಂಡು ಮಾಡೋಣ ಅನಿಸುತ್ತೆ. ಹೆವಿ ಆಗೋಗ್ಬಿಡುತ್ತೆ ಜಾಸ್ತಿ ಪ್ರಾಬ್ಲಮ್ಸ್ ತಗೊಂಡ್ರೆ. ಆದಷ್ಟು ಇನ್ನೂ ಮಿನಿಮೈಸ್ ಮಾಡ್ತೇನೆ. ಎಷ್ಟು ಅರ್ಥವಾಗುತ್ತೋ ಅಷ್ಟು ಟ್ರೈ ಮಾಡಿ. ಓಕೆ, ಯಾಕೆಂದರೆ ಫಸ್ಟ್ ಮಾಡಲ್ ಪೇಪರ್ಗೆ ಜಾಸ್ತಿ ಟೈಮ್ ತೊಗೊಬಾರ್ದು ಅಂತ ಹೇಳ್ಬಿಟ್ಟು ಪ್ರಾಬ್ಲಮ್ಸ್ ತೊಗೊಂಡಿದ್ದೇನೆ. ನಿಮ್ಗೆ ಎಷ್ಟು ಅರ್ಥವಾಗುತ್ತೋ ಅದನ್ನು ವರ್ಕೌಟ್ ಮಾಡಿ. ನಿಮ್ಗೆ ಯಾವುದು ಅರ್ಥವಾಗಿಲ್ಲ ಅದನ್ನು ರಿಪ್ಲೈ ಕಳಿಸಿ, ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.